ಭಾರತ ಲೋಕಕ್ಕೆ ಪಯಣಿಸಿದ ಶ್ರಮಜೀವಿಗಳು. ರೋಣ ತಾಲೂಕಿನಲ್ಲಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತಕ್ಕೆ 3 ಬಲಿ. ಹೊಟ್ಟೆಪಾಡಿಗಾಗಿ ಕೂಲಿ ಕೆಲಸಕ್ಕೆ ತೆರಳುತ್ತಾ ಇದ್ದ ಮಹಿಳೆಯರ ಬದುಕು ಹಾದಿಯಲ್ಲಿ ಅಂತ್ಯ. ಕ್ರೂಸರ್ ಮತ್ತು ಟಾಟಾ ಕ್ಯಾಂಟರ್ ನಡುವೆ ಮುಖಾಮುಖಿ ಡಿಕ್ಕಿ, 15ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ರಾಷ್ಟ್ರಕ್ರಾಂತಿ ನ್ಯೂಸ್. ವಿಧಿಯ ಆಟ ಯಾರಿಗೊತ್ತು? ಹೊಟ್ಟೆಪಾಡಿಗಾಗಿ ಬೆವರು ಸುರಿಸಲು ಹೊರಟಿದ್ದ ಆ ಶ್ರಮಜೀವಿಗಳ ಬದುಕು ಹಾದಿಯಲ್ಲೇ ಅಸ್ತಮಿಸಿದೆ. ಗದಗ ಜಿಲ್ಲೆಯ ರೋಣ ತಾಲೂಕಿನಲ್ಲಿ ಇಂದು ನಡೆದ ಭೀಕರ ರಸ್ತೆ ಅಪಘಾತ ಕಲ್ಲು ಮನಸ್ಸನ್ನು ಕರಗಿಸುವಂತಿದೆ. ಜಿಗಳೂರ ಕ್ರಾಸ್ ಬಳಿ ಇಂದು ಬೆಳ್ಳಂಬೆಳಿಗ್ಗೆ ಸಾವು ಅಟ್ಟಹಾಸ ಮೆರೆದಿದೆ. ಕೆಲಸದ ನಿಮಿತ್ತವಾಗಿ ಗಜೇಂದ್ರಗಢದಿಂದ ರೋಣದ ಕಡೆಗೆ ತೆರಳುತ್ತಾ ಇದ್ದ ಕ್ರೂಸರ್ ವಾಹನಕ್ಕೆ ಎದುರಿನಿಂದ ಬಂದ ಟಾಟಾ ಕ್ಯಾಂಟರ್ ಯಮನಂತೆ ಎರಗಿದೆ. ಅಪಘಾತದ ತೀವ್ರತೆ ಎಷ್ಟಿತ್ತಂದ್ರೆ ಕ್ರೂಸರ್ ವಾಹನ ಅಪ್ಪಚ್ಚಿಯಾಗಿದ್ದು 3 ಮಹಿಳಾ ಕೃಷಿ ಕಾರ್ಮಿಕರು ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದಾರೆ. ಗಜೇಂದ್ರಗಢದ ಶಿವಾಜಿಪೇಟೆಯ ಮರಿಯಂಬು ದಾದೇಸಾಬ್ ಹೊನ್ನಗೊಂದ, ಅನ್ನಪೂರ್ಣ ಲಕ್ಷ್ಮಣ ಚಂಗಳಿ ಹಾಗೂ ಸುಜಾತ ರಾಜಪ್ಪ ಹೊಸ್ಮನಿ ಮೃತ ದುರ್ದೈವಿಗಳು. ದುಡಿಯುವ ಕೈಗಳೇ ಇಲ್ಲವಾಗಿರೋದು ಆ ಕುಟುಂಬಗಳಿಗೆ ತುಂಬಲಾರದ ನಷ್ಟ ತಂದೊಡ್ಡಿದೆ. ಅಪಘಾತ ಸಂಭವಿಸಿದ ಕೂಡಲೇ ಸ್ಥಳೀಯರು ಧಾವಿಸಿ ಗಾಯಾಳುಗಳನ್ನ ರಕ್ಷಿಸುವ ಕೆಲಸ ಮಾಡಿದ್ರು. ವಾಹನದಲ್ಲಿ ಸಿಲುಕಿದ್ದವರ ಕಿರುಚಾಟ ನೆರೆದಿದ್ದವರ ಕಣ್ಣಲ್ಲಿ ನೀರು ತರಿಸುವಂತಿತ್ತು. ಘಟನೆಯಲ್ಲಿ ಸುಮಾರು 15ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಗದಗ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅದರಲ್ಲಿ ಕೆಲವರ ಸ್ಥಿತಿ ಚಿಂತಾಜನಕವಾಗಿದೆ ಅಂತ ತಿಳಿದು ಬರ್ತಾ ಇದೆ. ಘಟನಾ ಸ್ಥಳಕ್ಕೆ ರೋಣ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಈ ಕುರಿತು ರೋಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಒಟ್ಟಾರೆ ಬಡತನದ ಬೇಗೆಯಲ್ಲಿ ಬಂದು ಹೊಟ್ಟೆ ತುಂಬಿಸಿಕೊಳ್ಳಲು ಹೊರಟಿದ್ದ ಕಾರ್ಮಿಕರ ಮೇಲೆ ವಿಧಿ ಇಂದು ಕ್ರೂರವಾಗಿ ವರ್ತಿಸಿದೆ. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಗಾಯಗೊಂಡವರು ಶೀಘ್ರ ಗುಣಮುಖರಾಗಲಿ ಎಂಬುದೇ ನಮ್ಮ ಆಶಯ. ರಾಷ್ಟ್ರಕ್ರಾಂತಿ ನ್ಯೂಸ್, ರೋಣ.